ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. SLC ಪಾಸಿಂಗ್ ಅಂಕ ಬದಲಾವಣೆ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಏನು ಬದಲಾವಣೆ ಕೂಡ ಮಾಡಿದ್ದಾರೆ, ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. SLC ಪಾಸಿಂಗ್ ಅಂಕ ಬಂದ್ಬಿಟ್ಟು ಬರೋಬ್ಬರಿ 173 ಅಂಕಗಳಿಗೆ ಇಳಿಕೆ ಮಾಡಿದ್ದಾರೆ. 173 ಅಂಕ ಬಂದ್ಬಿಟ್ಟು ಕಡ್ಡಾಯ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಹೊಸ ನಿಯಮ ಕೂಡ ತಿದ್ದುಪಡಿ ಕೂಡ ತಂದಿದ್ದಾರೆ. ಹೊಸ ತಿದ್ದುಪಡಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮೊದಲ ನಿಯಮಗಳಲ್ಲಿ 2ನೇ ತಿದ್ದುಪಡಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಮುಖ್ಯ ಬದಲಾವಣೆ ಕೂಡ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ PUC ಪರೀಕ್ಷೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ತೃತೀಯ ಭಾಷೆ, ನಿಮಗೆ SLC ಪರೀಕ್ಷೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ತೃತೀಯ ಭಾಷೆ ಅಂದ್ರೆ ಏನ್ ಹಿಂದಿ ಅಥವಾ ಬೇರೆ ತೃತೀಯ ಭಾಷೆಗಳು ಏನಿದಾವೆ ಅದು ಕಡ್ಡಾಯ ಇಲ್ಲ. ಅದರ ಬದಲು ನಿಮಗೆ ಗ್ರೇಡ್ ಸಿಸ್ಟಮ್ಸ್ ಇರುತ್ತೆ ಅಂತ ಏನು ಘೋಷಣೆ ಕೂಡ ಮಾಡಿದ್ದಾರೆ. ಲೈಕ್ ನಿಮಗೆ ಅದನ್ನ ಹಿಂದಿನ ಪಾಸೋ ಫೇಲೋ ಅಂತೇಳಿ ನಿಮಗೆ ಘೋಷಣೆ ಕೂಡ ಮಾಡೋದಿಲ್ಲ. ಅದರ ಬದಲು ನಿಮಗೆ ಹಿಂದಿಯಲ್ಲಿ ಗ್ರೇಡ್ ಸಿಸ್ಟಮ್ ಕೂಡ ತಂದಿದ್ದಾರೆ. ಗ್ರೇಡಿಂಗ್ ವ್ಯವಸ್ಥೆ ಬಗ್ಗೆ ಕೂಡ ಮಾಡಿದ್ದಾರೆ. ತೃತೀಯ ಭಾಷೆಯಲ್ಲಿ ಅಥವಾ SQF ವಿಷಯಗಳಲ್ಲಿ 80% 100 ಅಂಕ ಗಳಿಸಿದ್ರೆ ನಿಮಗೆ ಎ ಗ್ರೇಡ್. ಅಂದ್ರೆ ನೀವು ತೃತೀಯ ಭಾಷೆಯಲ್ಲಿ 80% 100 ಅಂಕ ತೆಗೆದ್ರೆ ಎ ಗ್ರೇಡು, 50% 79 ತೆಗೆದ್ರೆ ಬಿ ಗ್ರೇಡು, 49% ಅಥವಾ 49 ಒಳಗಡೆ ನಿಮ್ಗೆ ಗಳಿಸಿದ್ರೆ ಸಿ ಗ್ರೇಡ್ ಅಂತ ಹೇಳಿ ನಿಮಗೆ ಕೊಟ್ಟಿದ್ದಾರೆ, ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಹಿಂದಿಯಲ್ಲಿ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಹಿಂದಿಯಲ್ಲಿ ABC ಗ್ರೇಡ್ ಇರುತ್ತೆ. ಹಿಂದಿಗಳಲ್ಲಿ ಈ ರೀತಿ ನಿಯಮ ಕೂಡ ಮಾಡಿದ್ದಾರೆ. ಈಗ ಬಂದ್ಬಿಟ್ಟು ಕನಿಷ್ಠ ನಿಮಗೆ ಇನ್ನು 625 ಇದ್ದಿದ್ದು ಈಗ ನಿಮಗೆ 525 ಆಗಿರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಹಿಂದಿ 100 ಅಂಕದಲ್ಲಿ ಹೋಯ್ತು, ಈಗ 525 ನೀವು ಕನಿಷ್ಠ 173, ಜಸ್ಟ್ ನೀವು 525 ಕನಿಷ್ಠ 173 ಅಂಕಗಳನ್ನ ನೀವು ತೆಗೆದ್ರೆ ಅಷ್ಟು ನೀವು ಸ್ಕೋರ್ನ ಮಾಡಿದ್ರೆ ನಿಮ್ಮನ್ನ ಉತ್ತೀರ್ಣರಾಗಿದ್ದೀರಾ, ನಿಮ್ಮನ್ನ ಪಾಸ್ ಆಗಿದ್ದೀರಾ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಇದರೊಂದಿಗೆ ನಿಮಗೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಕನಿಷ್ಠ 30 ಅಂಕಗಳು ಇರಬೇಕಾಗುತ್ತೆ, 30%. ಅಂದ್ರೆ ನಿಮಗೆ 100ಕ್ಕೆ ಕನಿಷ್ಠ 30 ಅಂಕಗಳು, ಅಂದ್ರೆ 100ಕ್ಕೆ 33% ಕೂಡ ಇರಬೇಕಾಗುತ್ತೆ. ಅಂಡ್ ನಿಮಗೆ ಒಂದು ವಿಷಯದಲ್ಲಿ ನೀವು ಏನ್ ರಿಟರ್ನ್ ಬರೀತೀರ ಅದರಲ್ಲಿ 30 ಮಿನಿಮಮ್ 30% ಇರಬೇಕಾಗುತ್ತೆ. ಇಂಟರ್ನಲ್ ಸೆಕ್ಷನಲ್ಸ್ ಎರಡು ಕೂಡ ಸೇರಿಸಿ, ಇಂಟರ್ನಲ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿದ್ರೆ ನಿಮಗೆ 100ಕ್ಕೆ ಒಟ್ಟು 33, 33, 100ಕ್ಕೆ ಎರಡು ಕೂಡ ಸೇರಿಸಿದ್ರೆ 33 ಬಂದ್ರೆ ಮಾತ್ರ ನಿಮ್ಮನ್ನ ಉತ್ತೀರ್ಣ, ಪಾಸ್ ಅಂತ ಹೇಳಿ ನಿಮಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಮಗೆ ಗ್ಯಾಪ್ ಇಟ್ಕೊಳ್ಳಿ, ನೀವು ಬರೆಯೋ ವಿಷಯದಲ್ಲಿ 30% ಇರಬೇಕಾಗುತ್ತೆ. ಇಂಟರ್ನಲ್ ಸೆಕ್ಷನಲ್ಸ್ ಎರಡು ಕೂಡ ಸೇರಿಸಿ ನಿಮಗೆ 100 ಅಂಕ ಅಂದ್ರೆ 33% ಇರಬೇಕಾಗುತ್ತೆ. ಆಗ ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಯಮಗಳ ಘೋಷಣೆ ಕೂಡ ಮಾಡಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ 7 ದಿನಗಳ ಕಾಲಾವಕಾಶಗಳು ಕೊಟ್ಟಿದ್ದಾರೆ. ಆಕ್ಷೇಪಣೆ ಇದ್ರೆ ನೀವು ಕೂಡ ಸಲ್ಲಿಸಬಹುದು. ಬಿಗ್ ಅಪ್ಡೇಟ್. ಥ್ಯಾಂಕ್ ಯು.